ಗೊತ್ತಿದ್ದಾಗೆ ಈ ಹೊಸೂರಿನಲ್ಲಿ ಇದು ಮಾಧ್ಯಮಿಕ ಶಾಲೆಯ ಶತಮಾನೋತ್ಸವ 2020ರಲ್ಲೇ ನಾವು ಮಾಡಬೇಕಾಗಿತ್ತು. ಯಾಕೆಂದ್ರೆ ಇದು 1920ರಲ್ಲಿ ಅಂದ್ರೆ ಸ್ವಾತಂತ್ರ್ಯ ಬರೋದಕ್ಕೆ 27 ವರ್ಷದ ಮುಂಚೆನೆ ನಮ್ಮೂರ ಶಾಲೆ ಪ್ರಾರಂಭ ಆಗಿತ್ತು. ಮಾಧ್ಯಮಿಕ ಶಾಲೆ, ಪ್ರಾಥಮಿಕ ಶಾಲೆಯದು ನಮ್ಗೆ ಡಾಕ್ಯುಮೆಂಟೇ ಸಿಗ್ಲಿಲ್ಲ. ಅದು ಯಾವಾಗ ಇನ್ನೂ ಬಹಳ ಹಿಂದೆನೆ ಅದು ಪ್ರಾರಂಭ ಆಗಿದೆ. ಹಾಗಾಗಿ ಕರೋನಾ ಬಂತು, ಆನಂತರ ಚುನಾವಣೆಗಳು ಮತ್ತಿತರ ಕಾರಣಗಳಿಂದ ನಾವು ಮಾಡಕ್ ಆಗಿರ್ಲಿಲ್ಲ. ಬಹಳ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಇದ್ರ ಜೊತೆನಲ್ಲೇ 1920ರಲ್ಲೇ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಜನನ ಆಗಿದ್ದು ಹೊಸೂರಿನಲ್ಲಿ. ಅವ್ರದ್ದು ಕೂಡ ಜನ್ಮ ಶತಮಾನೋತ್ಸವ ಮಾಡಬೇಕು 2020ರಲ್ಲಿ ಅನ್ಕೊಂಡ್ವಿ. ಎರಡನ್ನೂ ಸೇರಿ ಈಗ ಹೊಸೂರಿನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಡಾಕ್ಟರ್ ಎಚ್ ನರಸಿಂಹಯ್ಯನವರ ಜನ್ಮ ಶತಮಾನೋತ್ಸವ ಈ ಎರಡೂ ಕಾರ್ಯಕ್ರಮಗಳನ್ನ 1 ವರ್ಷಗಳ ಕಾಲ ಬಹಳ ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡಬೇಕು ಅಂತ ಹೇಳಿ ಎಲ್ಲ ಗ್ರಾಮಸ್ಥರು, ಹಿರಿಯ ವಿದ್ಯಾರ್ಥಿಗಳು, ಎಚ್ ಎನ್ ರವರ ಅಭಿಮಾನಿಗಳು ಸೇರಿ ತೀರ್ಮಾನ ಮಾಡಿದ್ವಿ. ಇದ್ರ ಸಂಬಂಧ ಅನೇಕ ಸಭೆಗಳು ನಡೆದು ಕೊನೆಗೆ ಒಂದು ಕಾರ್ಯಕಾರಿ ಸಮಿತಿ ಅಂತ ಆಯಿತು. ನಮ್ಮ ಡಾಕ್ಟರ್ ಶಶಿಧರ್ ಅದರ ಗೌರವಾಧ್ಯಕ್ಷರಾಗಿ, ನಾನು ಕಾರ್ಯಾಧ್ಯಕ್ಷನಾಗಿ, ಮತ್ತು ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲ ಇದು ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ, ಧರ್ಮಾತೀತವಾಗಿರ್ತಕ್ಕಂಥ ಒಂದು ಸಂಸ್ಥೆ. ಇದರಲ್ಲಿ ಎಲ್ಲ ಬೇರೆ ಬೇರೆ ರಾಜಕೀಯವಾಗಿ ದೃಷ್ಟಿಕೋನಗಳಿಟ್ಕೊಂಡಿರ್ತಕ್ಕಂಥ ನಾವೆಲ್ಲರೂ ಕೂಡ ಶಾಲೆಯ ವಿಚಾರದಲ್ಲಿ ಮತ್ತು ಎಚ್ ಎನ್ ಅವರ ಜನ್ಮ ಶತಾಬ್ದಿಯನ್ನ ಆಚರಣೆ ಮಾಡೋ ವಿಚಾರದಲ್ಲಿ ಒಗ್ಗಟ್ಟಾಗಿ ಮಾಡಬೇಕು ಅಂತ ಹೇಳಿ ಇದನ್ನ ಇವತ್ತು ಮಾಡಿದ್ದೇವೆ. ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ. ಫೆಬ್ರವರಿ 2, 2025ರ ಭಾನುವಾರದಂದು ಡಾಕ್ಟರ್ ಎಚ್ ನರಸಿಂಹಯ್ಯನವರ ಶತಮಾನೋತ್ಸವವನ್ನು ಆಚರಿಸಲಾಗುವುದು ಎಂದು ಹಿರಿಯ ವಿದ್ಯಾರ್ಥಿಗಳ ಸಂಘದ ಪದಾಧಿಕಾರಿಗಳು ಸುದ್ದಿಗಾರರಿಗೆ ತಿಳಿಸಿದರು. ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್ ರವರು ಮಾತನಾಡಿ, ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಫೆಬ್ರವರಿ 2ರಂದು ಡಾಕ್ಟರ್ ಎಚ್ ನರಸಿಂಹಯ್ಯನವರ ಜನ್ಮ ಶತಮಾನಕ್ಕೆ ಆಗಮಿಸಲಿದ್ದು, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಎಂದು ತಿಳಿಸಿದರು. ಮಾನಸ ಆಸ್ಪತ್ರೆಯ ಡಾ ಶಶಿಧರ್ ರವರು ಮಾತನಾಡಿ, ಡಾಕ್ಟರ್ ಎಚ್ ನರಸಿಂಹಯ್ಯನವರ ಶತ ಜಯಂತಿಯ ಪ್ರಯುಕ್ತ ಹೊಸೂರು ಶಾಲೆಯಲ್ಲಿ 1 ವರ್ಷದ ಕಾಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು ಮತ್ತು ದಾನಿಗಳು ಸಹಕರಿಸಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿಯಾದ ಜಾಲಿ ರಾಮಕೃಷ್ಣರವರು, ಹೋರಾಟಗಾರರಾದ ಸಿದ್ದಗಂಗಪ್ಪನವರು, ಎಸ್ಡಿಎಂಸಿ ಅಧ್ಯಕ್ಷರಾದ ತಿಮ್ಮಪ್ಪರವರು, ಉಪಾಧ್ಯಕ್ಷರಾದ ಎಚ್ ಎಲ್ ವೆಂಕಟೇಶರವರು ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಎನ್ ಜನ್ಮ ಶತಾಬ್ದಿ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸೂರು ಇದರ ಶತಮಾನೋತ್ಸವಕ್ಕೆ ಸಂಬಂಧಿಸಿದಂತೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು, ನನ್ನ ಆತ್ಮೀಯ ಮಿತ್ರರಾದ ಎಚ್ ಮಂಜುನಾಥ್ ರವರು ಸಂಪೂರ್ಣವಾಗಿ ಎಲ್ಲ ಕಾರ್ಯಕ್ರಮಗಳ ಪಟ್ಟಿಯನ್ನು ಮತ್ತು ರೂಪರೇಷೆಗಳನ್ನು, ಅದರ ಉದ್ದೇಶಗಳನ್ನು ನಿಮಗೆಲ್ಲ ತಿಳಿಸಿರ್ತಾರೆ. ಇವತ್ತು ನಾವೆಲ್ಲ ಓದಿರೋ ಶಾಲೆ ನಮ್ಮನೆಯಲ್ಲೇ ಹೇಳಬೇಕು ಅಂತಂದರೆ ನಮ್ಮದು 3 ತಲೆಮಾರು ನೋಡಿರುವಂಥದ್ದು. ಆ ಥರದ್ದು ಒಂದು ಶಾಲೆ ನಮ್ಮ ಹೆಮ್ಮೆ, ನಮ್ಮ ಆಸ್ತಿ, ನಮ್ಮ ಹೊಸೂರಿನ ಒಂದು ಇಡೀ ಹೋಬಳಿ ಆಸ್ತಿ ಅದು. ಸಹಸ್ರಾರು ವಿದ್ಯಾರ್ಥಿಗಳು ಅದರಿಂದ ಹೊರಬಂದವರು ಇವತ್ತು ದೇಶ ವಿದೇಶಗಳಲ್ಲಿ ನೆಲೆಸಿ ಅತ್ಯಂತ ಉನ್ನತ ಹುದ್ದೆಗಳನ್ನ ಅಲಂಕರಿಸಿ ಇವತ್ತು ನಮ್ಮ ಶಾಲೆಗೆ ಬಹಳ ಕೀರ್ತಿಯನ್ನು ತಂದಿದ್ದಾರೆ. ಅವರೆಲ್ಲರ ಒಂದು ಒತ್ತಾಸೆಯಿಂದ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಮಾಡಕ್ಕೆ ಹೊರಟಿದ್ದೀವಿ. ಇದಕ್ಕಾಗಿ ಈಗಾಗಲೇ ಒಂದು ಸಂಘ ರಚನೆ ಆಗಿದೆ, ಹಿರಿಯ ವಿದ್ಯಾರ್ಥಿಗಳ ಸಂಘ. ಅದು ನೋಂದಾಯಿಸಲ್ಪಟ್ಟಿರೋ ಒಂದು ಅಧಿಕೃತ ಸಂಸ್ಥೆಯಾಗಿದೆ ಕೂಡ. ಈಗ ನಾವು ಶಾಲೆಗೆ ಭೇಟಿ ಇಟ್ಟಾಗ ಶಾಲೆಯ ಒಂದು ಸ್ವಲ್ಪ ಸ್ಥಿತಿ ನೋಡಿ ನಮಗೆ ಇದಕ್ಕೆ ಏನಾದ್ರು ಮಾಡಬೇಕು ಅಂತ ಒಂದು ಮನಸ್ಸು ಬಂತು. ಏಕೆಂತಂದರೆ ಅಲ್ಲಿ ಈಗಾಗಲೇ ಚಾವಣಿ ಇಲ್ಲಿ ಸೋರ್ತಾ ಇದೆ, ಮತ್ತು ಬಿಸಿ ಊಟದ ವ್ಯವಸ್ಥೆಗೆ ಏನು ಒಂದು ಅಡುಗೆ ಮನೆ ಇದೆ ಅದು ತುಂಬ ನಿಕೃಷ್ಟವಾದ ಒಂದು ವ್ಯವಸ್ಥೆಗಳಿದೆ ಅಲ್ಲಿ. ಮತ್ತಂತೂ ಶೌಚಾಲಯಗಳ ಸ್ಥಿತಿ ತುಂಬ ಶೋಚನೀಯವಾಗಿದೆ. ಈ ಒಂದು ಉದ್ದೇಶ ಈ ಎಲ್ಲರನ್ನೂ ಒಳಗೊಂಡು ಈ ಒಂದು ನಾವುಗಳೆಲ್ಲ ಚೆನ್ನಾಗಿ ಒಂದು ಸಮಾಜದಲ್ಲಿ ಒಂದು ಅಂತಸ್ತು ಅಧಿಕಾರದಲ್ಲಿದ್ದಾಗ ನಮ್ಮ ಶಾಲೆಯನ್ನು ಅತ್ಯಂತ ಸುಸ್ಥಿರವಾಗಿ ಸದೃಢವಾಗಿ ಮಾಡಿ ಹೊರಗೆ ಬರಬೇಕು ಅನ್ನೋದೇ ಈ ಸಂಘದ ಉದ್ದೇಶ.